ಚಾನಲ್. ಎಲ್ಲರಾಗಿದ್ದೀರಿ ಫ್ರೆಂಡ್ಸ್? ನಾನು ಸೂಪರ್ ಡೂಪರಾಗಿ ಬೆಳಗ್ಗೆ ಕರ್ಬೇವು ಅಂಡ್ ಸೌದೆ ಎರಡು ಎತ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಇವತ್ತೊಂದು ಸ್ವಲ್ಪ ಕೆಲಸ ಐತೆ ಫ್ರೆಂಡ್ಸ್ ಹೊರಗಡೆ ನಂದು. ಅದೇನಂದರೆ ನಾವು ತುಂಬ ಬ್ರೇಕ್ ಡೌನ್ ಆಗ್ದಾಗ ಅಂತ ಹೇಳ್ತಾರಲ್ಲ ಫ್ರೆಂಡ್ಸ್, ಬ್ರೇಕ್ ಡೌನ್ ಆದಾಗ ನಾವೊಂದು ಜಾಗಕ್ಕೆ ಹೋಗ್ತೀನಿ. ಅದಕ್ಕೆ ಆ ಜಾಗಕ್ಕೆ ಹೋಗೋಣ ಅಂತ. ಇತ್ತೀಚೆಗೆ ಬರೀ ಹಾಸ್ಪಿಟ್ಲು, ಮೆಡಿಸನ್ನು, ಸಪ್ಪೆ ಊಟ ಅದು ನೋಡಿ ಸಖತ್ ಒಂಥರ ಹರ್ಟಾಗ್ಬಿಟ್ಟೈತೆ ಫ್ರೆಂಡ್ಸ್. ಅದಕ್ಕೆ ಇಂಥ ಟೈಮಲ್ಲಿ ನಾನು ಒಂದು ಜಾಗಕ್ಕೆ ಹೋಗ್ತೀನಿ. ಅದೇ ದೇವಸ್ಥಾನಗಳಿಗೆ ಹೋಗ್ತೀನಿ ಫ್ರೆಂಡ್ಸ್. ಮೊದಲಂದರೆ ಮಧುರಮ್ಮನ ದೇವಸ್ಥಾನ, ಇಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನ ಹೋಗ್ತಿದ್ದೆ. ಆದರೆ ಇವತ್ತು ಸ್ವಲ್ಪ ರಾಯರ್ ನೋಡ್ಕೊಂಡು ಬರೋಣ ಅಂತ ಅನ್ನಿಸ್ತಿದೆ, ಗುರುವಾರ ಆಗಿರೋದ್ರಿಂದ. ಅದಕ್ಕೆ ಹೋಗ್ಬಿಟ್ಟು ಹಾಗೆ ಒಂದು ಸ್ವಲ್ಪ ಶಾಪಿಂಗು ಎಲ್ಲ ಮಾಡ್ಕೊಬರೋಣ ಹಬ್ಬಕ್ಕೆ ಈಗಲೇ ಅಂತ ಅಂದ್ಬಿಟ್ಟು ರೆಡಿ ಆಗ್ತಿದ್ದೀನಿ ಫ್ರೆಂಡ್ಸ್. ನೀರು ಕಾಯ್ಸೋಕ್ಕೆ ಸೌದೆಗಳು ಇರಲಿಲ್ಲ. ಶಿವ ಮಲಗ್ದಾಗಿಂದ ಪ್ರತಿಯೊಂದು ಕೆಲಸ ನಂದೇ ಆಗ್ಬಿಟ್ಟೈತೆ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಕಷ್ಟ ಆಗ್ತೈತೆ, ಯಾವಾಗ ಹುಷಾರಾಗ್ತಿತ್ತು ಅನಿಸ್ತಿದೆ. ಅದಕ್ಕೆ ಇವೆಲ್ಲ ನಾನೇ ಮಾಡಬೇಕಾಗಿ ಬಂದೈತಿ. ಈಗ ನಮ್ಮ ಜೊತೆ ನನ್ನ ಸಪೋರ್ಟಿಗೆ ಬಂದಿರೋನು ಮಿಸ್ಟರ್ ಟಾಮ್. ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಏನಾರು ತೀರಾ ಕಷ್ಟ ಅನಿಸ್ಬಿಡ್ತು, ಏನೋ ತೊಂದರೆಲಿದ್ದಾರೆ ಅಂದರೆ ಫಸ್ಟು ಯಾರ ಹತ್ರ ಹೇಳ್ಕೊಂಡು ಸಮಾಧಾನ ಮಾಡ್ಕೋಬೇಕು ಅಂತ ನಾವು ಟ್ರೈ ಮಾಡ್ತಾ ಇರ್ತೀವಿ ಫ್ರೆಂಡ್ಸ್. ತುಂಬ ಪ್ರಾಬ್ಲಮ್ಸ್ ಆದಾಗ ಯಾರ ಹತ್ರ ಹೇಳ್ಕೊಳ್ತೀವಿ ಅನ್ನೋದು ತುಂಬ ದೊಡ್ಡ ಮ್ಯಾಟ್ರ್ ಆಗ್ತೈತೆ. ತುಂಬ ವರ್ಷಗಳಿಂದ ಅವೆಲ್ಲ ಎಕ್ಸ್ಪೀರಿಯನ್ಸ್ ಆಗೈತೆ ಫ್ರೆಂಡ್ಸ್. ಸಿಕ್ತವ್ರ ಜೊತೆ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಹೇಳ್ಕೊಂಡು ಅವ್ರು ಇನ್ನೊಬ್ರಿಗೆ ಹೇಳಿ ಆ ಥರ ಎಲ್ಲ ಪ್ರಾಬ್ಲಮ್ ಆಗ್ತವೆ. ಹಾಗಾಗಿ ಡೈರೆಕ್ಟ್ ಹೋಗ್ರಿ ಫ್ರೆಂಡ್ಸ್, ನೀವು ಇಷ್ಟಪಡೋ ದೇವ್ರ ಹತ್ರ ಹೇಳ್ಕೊಳ್ರಿ ನಿಮ್ಮ ಪ್ರಾಬ್ಲಮ್ನ. ಅವ್ರು ಇನ್ನೊಬ್ರ ಹತ್ರ ಹೇಳ್ಕೊಂಡು ಆಡ್ಕೊಂಡು ನಗಲ್ಲ. ಹಾಗಾಗಿ ಇದನ್ನು ಹೇಳ್ಬೇಕು ಅಂತ ಅನ್ನಿಸ್ತು ಫ್ರೆಂಡ್ಸ್. ನಾವು ಯಾವಾಗ ದಡ್ಡರಾಗಿರ್ತೀವಿ ಆವಾಗ ನಮ್ಮ ಪ್ರಾಬ್ಲಮ್ಸ್ನ ಬೇರೆಯವ್ರ ಹತ್ರ ಹೇಳ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಫ್ರೆಂಡ್ಸ್. ಬುದ್ಧಿವಂತರ ಆಗ್ತಾ ನಮ್ಮ ಪ್ರಾಬ್ಲಮ್ನ ನಮ್ಮಲ್ಲೇ ಇಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಹಾಗಾಗಿ ಈಗ 4 ವರ್ಷದಿಂದ ತುಂಬ ಬುದ್ಧಿವಂತೆ ಆಗಿಬಿಟ್ಟು ನಾನು ದೊಡ್ಡ ಹೆಂಗ್ಸ್ತರ ನಿಮಗೆ ಬುದ್ಧಿ ಮಾತು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬನ್ನಿ. ಶಿವನ ಎಬ್ಬರಿಸ್ಬಿಟ್ಟು ಬಂದೆ. ಏನು ಮಾಡ್ತಿದ್ದೆ ಏನು ಕತೆ ನೋಡೋಣ. ಸೌದೆ ಹೇಳ್ಕೊಡೋ. ಆಗ ಇಲ್ಲಿ ಹೇಳೋದು ಮತ್ತೆ ಕೇಳಲ್ಲ ಫ್ರೆಂಡ್ಸ್. ಯಜಮಾನ್ರು ಎದ್ದು ಸೋಫಾ ಮೇಲಕ್ಕೆ ಶಿಫ್ಟ್ ಆಗವ್ರೆ. ಹೆಂಗಿದ್ದೆ ಗಂಡಪ್ಪ? ಚಿಚ್ಚಿ ನೀನು ಯಾವಾಗ ಹುಷಾರಾಗಿದ್ದೀನಿ 100% ಅಂತೀಯೋ ಗೊತ್ತಿಲ್ಲಪ್ಪಿ. ಅದೆಲ್ಲ ಒಂದು ಮ್ಯಾಟ್ರ್ ಏನಪ್ಪಿ. ಸೀತೆ ಥರ ಸಪ್ಪಗೆ ಸೋಫಾ ಮೇಲೆ ಕೂತಿದೀಯಾ? ಮಲ್ಕೋ ಹೋಗ್ಲಿ. ಹಾಂ ಆ್ಯಕ್ಟಿಂಗ್ ರಾಜ. ಮನೆ ಪಕ್ಕಲೆಲ್ಲ ಕ್ಲೀನ್ ಮಾಡಿ 9ರಿಂದ 1 ಚುಕ್ಕಿ ರಂಗೋಲಿ ಹಾಕಿದ್ದೀನಿ ಫ್ರೆಂಡ್ಸ್. ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದೈತೆ. ಮನೆ ಆಮೇಲೆ ಒರೆಸ್ತೀನಿ ಫ್ರೆಂಡ್ಸ್. ಶಿವ ಇನ್ನೂ ಎದ್ದಿಲ್ಲ, ಡಿಸ್ಟರ್ಬ್ ಆಗ್ತೈತೆ. ಹಂಗಾಗಿ ಮಲ್ಕೊಳ್ಳಿ. ನಾನು ಇವತ್ತು ಟಿಫನ್ಗೆ ಇಲ್ಲಿ ಫ್ರೆಂಡ್ಸ್ ಹೆಸರು ಬೇಳೆನೋ ಅಕ್ಕಿನ ಬೆಳಗ್ಗೆನೇ ನೆನೆಸಿದ್ದೆ. ಪೊಂಗಲ್ಗೆ ಸಾಫ್ಟಾಗಿ ಬರ್ತೈತೆ ಅಂದ್ಬಿಟ್ಟು ತಂಗ್ಳನ್ನ ಇತ್ತು, ಅದನ್ನು ಈ ಥರ ಒಗ್ಗರಣೆ ಮಾಡಿದ್ದೀನಿ ಫ್ರೆಂಡ್ಸ್. ಜೀರಿಗೆ, ಕಡಲೆಬೇಳೆ, ಕೊತ್ತಂಬರಿ ಸೊಪ್ಪು, ಒಣಮೆಣಸಿನ್ಕಾಯಿ ಎಲ್ಲ ಹಾಕಿ ಮಾಡಿದ್ದೀನಿ. ಈ ಥರ ಮಾಡಿದ್ರೆ ಪೊಂಗಲ್ ತಿನ್ನೋಕ್ಕೆ ಸೂಪರ್ ಡೂಪರ್ ಆಗಿರ್ತೈತೆ. ಅದಕ್ಕೋಸ್ಕರ ಓಕೆ ಫ್ರೆಂಡ್ಸ್, ಈಗ ಪೊಂಗಲ್ ಮಾಡ್ಕೊಳ್ವಾ. ಆಲ್ರೆಡಿ ಬೇಳೆನೋ ಅಕ್ಕಿನ ನೆನೆಸಿರೋದ್ರಿಂದ ಪೊಂಗಲ್ ಬೇಗ ಆಗ್ತೈತಿ ಇವಾಗ. ಹಾಗಾಗಿ ಕುಕ್ಕರ್ ಇಟ್ಕೊಂಡು ಶಿವಾಗ ಮಾಡ್ತಿರೋದ್ರಿಂದ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು, ಸಾಸಿವೆ ಹಾಕ್ಕೊಂಡು, ಜೀರಿಗೆ, ಮೆಣಸು ಎಲ್ಲ ಸ್ವಲ್ಪ ಹಾಕ್ಕೊಂಡು, ಆಮೇಲೆ ಕರಿಬೇವು, ಶುಂಠಿ ಪೇಸ್ಟು ಹಾಕ್ಕೊಡ್ತಾ ಇದ್ದೀನಿ. ನಾನೇ ಜಜ್ಜಿ ಹಾಕೋತಾ ಇದ್ದೀನಿ. ಟೇಸ್ಟಾಗಿ ಮಾಡ್ಕೋಬೇಕಂದ್ರೆ ನಾನು ಹಾಕಿರೋದಕ್ಕಿಂತ ಡಬಲ್ ಹಾಕೋಬೇಕು ಫ್ರೆಂಡ್ಸ್. ಶಿವಾಗ ಜಾಸ್ತಿ ಮಸಾಲೆ ಬೇಡ ಅಂತ ಹಿಂಗೆ ಹಾಕ್ಕೊಂಡು ಎಲ್ಲ ಫ್ರೈ ಮಾಡಿ ನೆನೆಸಿಟ್ಕೊಂಡಿರೋ ಬೇಳೆ ಅಕ್ಕಿನ ಹಾಕ್ಕೊಂಡು ನೀರು ಫುಲ್ಲಾಗಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಫುಲ್ಲು ಲಿಕ್ವಿಡ್ ಥರ ಬರಬೇಕು ಅಂದ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಒಂದು ಸ್ವಲ್ಪ ಹಾಕಿದ್ರೇ ಅದು ಪೊಂಗಲ್ ಅಂತ ಅನ್ಸ್ಕೊಳ್ಳೋದು. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಇದನ್ನು ವಿಸಿಲ್ ಹಾಕಿ ಒಂದು 2 ವಿಸಿಲ್ ಕೂಗಿಸ್ಕೊತೀನಿ ಫ್ರೆಂಡ್ಸ್. ಪಾಪ ಎದ್ದೊಳಗೆ ಕೈ ಕಾಲು ಮುಖ ತೊಳ್ಕೊ, ಬಿಸಿನೀರಲ್ಲಿ ಬಿಸಿ ಬಿಸಿ ಅಡುಗೆ ಆಗ್ತೈತೆ, ತಿನ್ಬಿಟ್ಟು ಮಲ್ಕೊಳ್ಳುವಂತೆ. 9 ಗಂಟೆ ತಿನ್ಬಿಟ್ಟು ಮಲ್ಕೊಳ್ವ. ಎದ್ದೋಳು ಹಂಗೆ ಪೊಂಗಲ್ ಮಾಡ್ತಾಯಿದ್ದೀನಿ. ಎದ್ದೋಳು. ವಿಸಿಲ್ ಬಂದರೆ ಆಯ್ತು, 2 ವಿಸಿಲ್ ಬಂದರೆ. ನಾನು ಇದು ವಿಸಿಲ್ ಬಂದಮೇಲೆ ರೆಡಿ ಆಗ್ತೀನಿ, ಅಷ್ಟರಲ್ಲಿ ಎದ್ದೊಳ್ಬೇಕು. ಗುರುವಾರದ ಪೂಜೆನೂ ಮುಗೀತು ಫ್ರೆಂಡ್ಸ್. ನಾನು ರೆಡಿ, ತಲೆ ಒಂದು ಬಚ್ಚಬೇಕು. ಈಗ ನಮ್ಮ ಟಿಫನ್ ಹೆಂಗಾಗೈತೆ ನೋಡೋಣ ಬನ್ನಿ ಫ್ರೆಂಡ್ಸ್. ಪೊಂಗಲ್ ತಗೊಳ್ಳಿ. ಊರಿಗೆ ಹೋಗೋಕ್ಕೆ ರೆಡಿ ಆಗ್ತಾವ್ರೆ ಇಂಥ ಸಿಚುವೇಶನಲ್ಲೂ. ಅಪ್ಪಿ, ನೀನು ಬಿಸಿಲಿದ್ದಂಗೆ ಬಂದ್ಬಿಡು. ಸಂಜೆ ಮೇಲೆ ಕೋಲ್ಡ್ ಜಾಸ್ತಿ, ಮತ್ತೆ ಜ್ವರ ಗಿರ ಕಾಣಿಸ್ಕೊಂಡ್ರೆ ಕಷ್ಟ. ಅದೇ ಫ್ರೆಂಡ್ಸ್, ಗಾಡಿದು ಏನಾದ್ರೆ ಸರ್ NOC ಬಂದಿತ್ತು, ಅದು ವಾಪಸ್ ಹೋಗ್ಬಿಡುತ್ತೈತಂತೆ. ಇವು ತಮ್ಮನ್ನೇನೆ ಕಳಿಸಿತ್ತು ಇಸ್ಕೊಬರೋಕ್ಕೆ. ಅವ್ರು ತಮ್ಮನ ಕೊಡ್ತಾ ಇಲ್ಲ, ಅವರು ನೀವೇ ಬರಬೇಕು ಅಂತ ಹೇಳ್ತವ್ರೆ. ಅದಕ್ಕೆ ಶಿವ ಹೋಗ್ತೈತೆ ಫ್ರೆಂಡ್ಸ್ ಇಸ್ಕೊಬರೋಕ್ಕೆ. ಈಗ ತಾನೇ ಫಿಕ್ಸ್ ಆಯ್ತು, ಈಗ ಒಂದು 10 ನಿಮಿಷದ ಹಿಂದೆ ಹೊರಡೋಕ್ಕೆ. ನಾನು ಹೊರಡ್ತಿದ್ದೀನಿ, ಶಿವನು ಹೊರಡ್ತೈತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾನು ಸ್ವಲ್ಪ ಟಿಫನ್ ಮಾಡಿಕೊಂಡು ಬನ್ನಿ ಫ್ರೆಂಡ್ಸ್, ರಾಯರ್ನ ನೋಡಿಕೊಂಡು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರೋಣ. ಹಬ್ಬದ ಶಾಪಿಂಗ್ ಇವತ್ತೇ ಮಾಡ್ತಾಯಿದ್ದೀನಿ. ಟಿಫನು ಮೊಸರನ್ನ ಫ್ರೆಂಡ್ಸ್, ಇದು ತಿನ್ಬಿಟ್ಟು ಆಮೇಲೆ ಪೊಂಗಲ್ ಒಂದು ಸ್ವಲ್ಪ ತಿಂತೀನಿ. ಇವತ್ತಿನ ಪೊಂಗಲ್ಗೆ ಹೋಲಿಸ್ಕೊಂಡ್ರೆ ಮೊಸರನ್ನ ಟೇಸ್ಟ್ ಆಗಿರ್ತೈತೆ ಅನಿಸ್ತಿದೆ. ನಂಗೆ ಖಾರ ಜಾಸ್ತಿ ಇರಬೇಕು. ತಿಂತೀಯಾ ಮೊಸರನ್ನ? ಇದೊಂದು 2 ತುತ್ತು ತಿನ್ಬಿಟ್ಟು ಅದ್ರ ಮೇಲೆ ಬಿಸಿ ತಿನ್ನು. ಬಿಸಿ ತಿಂದರೆ ಮಾತ್ರ ಹೊಟ್ಟೆ ಉರಿ ಬರ್ತಾ ಇಲ್ಲ ತಾನೆ. ತಗೊಳ್ಳ ನಾನೇ. ನಾವೇ ತಿಂತೀವಿ ಬಿಡಿ ಫ್ರೆಂಡ್ಸ್. ನಾನು ಊಟ ಮಾಡ್ಕೊಂಡು ರೆಡಿ ಆಗಿಬಿಟ್ಟೆ ಫ್ರೆಂಡ್ಸ್. ಮೊಸರನ್ನ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅನ್ನ ನುಣ್ಣಗೆ ಬೇಯಿಸ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ನೆನ್ನೆ ನಾನು ಮಾಡಿ ಡ್ರಾಯಿಂಗು ಇದೆಲ್ಲ ಒಣಗೋದ್ಮೇಲೆ ರಿಯಲ್ ಆಗಿ ನೋಡ್ತಾರೆ, ಅದು ರಿಯಲ್ ಗೆಜ್ಜೆ ಥರನೇ ಕಾಣಿಸ್ತೈತೆ. ಇಲ್ಲಿ
ಸಖತ್ತಾಗೈತೆ ಫ್ರೆಂಡ್ಸ್. ಸಂಜೆ ಬೇಗ ಬಂದರೆ ಶಿವನ್ ಕರ್ಕೊಂಡೋಗಿದ್ದೆ ಫೇಮಿಂಗ್ ಕೊಟ್ಬಿಟ್ಟು ಬರ್ತೀನಿ ಫ್ರೆಂಡ್ಸ್. ತುಂಬ ಇಷ್ಟ ಆಯಿತು ನನಗೆ. ಆದಷ್ಟು ಬೇಗ ನಾನು ಈ ಥರ ಗೆಜ್ಜೆ ಕಟ್ಕೊಳಂಗಾಗಲಿ. ಈಗ ಗಂಡಪ್ಪ ರೆಡಿ ಆಗ್ತವ್ರೆ. ಊರಂದರೆ ಎಲ್ಲ ಕಾಯಿಲೆ ಗಿಲೆ ಎಲ್ಲ ಬಿಟ್ಟು ಓಡೋಗ್ಬಿಟ್ಟು ಎನರ್ಜಿ ಹಂಗೆ ತುಂಬ್ಕೊಂಡ್ಬಂದ್ಬಿಡ್ತಿದೆ. ಟಾಮು ಒಬ್ಬನೇ ಇವತ್ತು ಪಾಪ. ಬತ್ತೀಯ ನೀನು ಟಾಮು? ಬ್ಯಾಗ್ ಕೊಡ್ಲಾ? ಸ್ವೆಟ್ರ್ ಎತ್ಕೊಂಡೋಗು, ಚಳಿ ಆಗ್ತಾರೆ, ಹಾಕೊಬರ್ಬೋದು. ಕೊಕ್ರೆ ಕೆರೆ ಹತ್ರ ಮಾತ್ರ ಕೊಕ್ರೆ ಇರ್ತೈತೆ ಅನ್ಕೊಂಡೆ, ಇಲ್ಲೂ ಐತೆ ಫ್ರೆಂಡ್ಸ್. ಇವಾಗೆ ಟಾಟಾ ಬಾಯ್ ಬಾಯ್ ಹೇಳ್ಬಿಟ್ಟು ಬಂದೆ ಫ್ರೆಂಡ್ಸ್. ಶಿವಾಗ ಗಾಡಿ ಓಡ್ಸೋಕ್ಕಾಗಲ್ಲ ಫ್ರೆಂಡ್ಸ್. ಇವಾಗ ವೈಬ್ರೇಷನ್ ಒಂದು ಸ್ವಲ್ಪ ಐತೆ, ಮಾತ್ರೆ ಎಲ್ಲ ತಿಂತಾರೋದಕ್ಕೆ. ಅದಕ್ಕೆ ನಮ್ಮ ಮನೆ ಪಕ್ಕದಲ್ಲಿ ಅವರಲ್ಲ, ಅವ್ರನ್ನ ಕರ್ಕೊಂಡು ಹೋಗ್ತೈತೆ ಗಾಡಿ ಓಡ್ಸೋಕ್ಕೆ. ಒಂದು 3 ಗಂಟೆ ಅಷ್ಟಲ್ಲಿ ಬಂದುಬಿಡ್ತಾರೆ. ನಾನು ಅದಕ್ಕೂ ಮುಂಚೆ ಬರಬೇಕು, ಇದೇ ನನ್ನ ಟಾರ್ಗೆಟ್ ಫ್ರೆಂಡ್ಸ್. ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗಬೇಕಾದ್ರೂ ಒಂದು ಸ್ವಲ್ಪ ಚೇಂಜ್ಗಳು ಇಟ್ಕೋಬೇಕು ಫ್ರೆಂಡ್ಸ್. ಕಾಯಿನ್ಗಳು ನನ್ನ ಗಂಡ ಕಾಯಿನೇ ಕೊಡಲ್ಲ. ಅದಕ್ಕೆ 50 ರೂಪಾಯಿ ಲೋಟ್ ಇತ್ತು. ಒಂದು ಪೆನ್ ತೊಗೊಂಡ್ರೆ ಅವನ್ನ ಚೇಂಜ್ ಕೊಡ್ತೈತೆ ಅಂದ್ಕೊಂಡ್ರೆ 20 ರೂಪಾಯಿ ಲೋಟ್ ಕೊಡ್ತು. 10 ರೂಪಾಯಿ ಪೆನ್ ತೊಗೊಂಡು ವೇಸ್ಟ್ ಆಯಿತು ಫ್ರೆಂಡ್ಸ್. ನಮ್ಮ ಬಸ್ ಸ್ಟಾಪಲ್ಲಿ ಯಾವಾಗಲೇ ನಾನು ಬಂದ್ರೂ ಟೈಮ್ ಕರೆಕ್ಟಾಗಿ ಬಸ್ ಸಿಗಲ್ಲ ಫ್ರೆಂಡ್ಸ್. ಕಾಯಬೇಕು ತುಂಬ ಹೊತ್ತು. ಅಂತೂ ಇಂತೂ ಒಂದು 30 ನಿಮಿಷಕ್ಕಾದಮೇಲೆ ಬಸ್ ಬಂದೇ ಬಿಡ್ತು. ಇಲ್ಲಿಂದ ನಾನು ಆಗ್ರಾಗ ಹೋಗ್ತೀನಿ ಫ್ರೆಂಡ್ಸ್. ನಮ್ಮ ಸ್ಟಾಪಿಂದ ಅಲ್ಲಿಗೆ ರೀಚ್ ಆಗೋಷ್ಟಲ್ಲಿ ಮೊಸರನ್ನ ತಿಂದಿರೋದಕ್ಕೂ ತಲೆ ಸ್ನಾನ ಮಾಡಿರೋದಕ್ಕೂ ತಲೆ ಕೆಟ್ಟೋಯ್ತು, ಹೊಟ್ಟೆ ಎಲ್ಲ ಮರಳಿಸ್ತಾ ಇತ್ತು. ಯಪ್ಪ ಹೆಂಗೆಂಗೋ ಆಗೋಯ್ತು. ಇಲ್ಲಿಂದ ಬನಶಂಕರಿಗೆ ಹೋಗಿ ಬಸ್ ಹತ್ಬೇಕು ಫ್ರೆಂಡ್ಸ್. ನಾವು ರಾಯರ ಮಠಕ್ಕೆ ಹೋಗ್ಬೇಕಂದ್ರೆ ಬನಶಂಕರಿ ಬಸ್ ಬೇಜಾನ್ ಬಿದ್ದಾವೆ, ಆದರೆ AC ಬಸ್ಸು. ಈ ಬಸ್ ಏನಾರು ಹತ್ತು ಬಿಟ್ರೆ ಮುಗೀತು. ನಾನಂತೂ ಎಷ್ಟೇ ಕೋಟಿ ಕೊಟ್ಟರು ನಾನು ಈ ಬಸ್ಗಳು ಮಾತ್ರ ಹತ್ತಲ್ಲ, ಗೌರ್ಮೆಂಟ್ ಬಸ್ಸೇ ಹತ್ತೀನಿ ಫ್ರೆಂಡ್ಸ್. ಗಾಳಿ ಎಲ್ಲ ಚೆನ್ನಾಗಿ ಬರ್ತೈತೆ. ಪಾರಿವಾಳ ಸಹ ಅಂಗಡಿಗೆ ಬಂದೈತೆ ಫ್ರೆಂಡ್ಸ್ ತಿಂಡಿ ತೊಗೊಳಕ್ಕೆ. ಅಂತೂ ಇಂತೂ ವೆಯ್ಟ್ ಮಾಡೋಷ್ಟರಲ್ಲಿ ಗೌರ್ಮೆಂಟ್ ಬಸ್ ಬಂದೇ ಬಿಡ್ತು. ಕಿಟಕಿ ಪಕ್ಕ ಸೀಟ್ ಸಿಕ್ಕಿದ್ರೆ ಆಗೋ ಖುಷಿ ಅಷ್ಟಿಷ್ಟಲ್ಲ ಫ್ರೆಂಡ್ಸ್ ನನಗಂತೂ. ಇದು ಆಗ್ರಾದಲ್ಲಿ ಫ್ರೆಂಡ್ಸ್ ಆಂಜನೇಯ ಸ್ವಾಮಿ ದೇವಸ್ಥಾನ, ಮತ್ತು ಇದು ರಾಮರ ದೇವಸ್ಥಾನ ಅಂತ ಅನಿಸ್ತೈತೆ. ನಾನು ಯಾವತ್ತೂ ಬಂದಿಲ್ಲ, ತುಂಬ ಸಲ ಅನ್ಕೋತಾ ಇದ್ದೀನಿ ಒಂದ್ಸಲ ಇಲ್ಲಿಗೆ ಬರಬೇಕು ಅಂತ. ನೋಡಿ ಹಂಪಿ ಹಳೆ ಕಾಲದ ದೇವಸ್ಥಾನಗಳ ಥರ ಕಾಣಿಸ್ತೈತಲ್ಲ ಲುಕ್ಕು. ಒಂದ್ಸಲ ಬರಲೇಬೇಕು ಈ ಸಲ ಮಾತ್ರ. ಹಂಗೆ ಆರಾಮಾಗಿ ಜರ್ನಿ ಹೋಗ್ತಾ ಇತ್ತು. ಹೆಂಗಿದ್ರು ನಾನು 10:30 11 ಗಂಟೆ ಮೇಲೆ ಹೊರಟ್ನಲ್ಲ, ಅಷ್ಟೊಂದು ಟ್ರಾಫಿಕ್ ಇರಲ್ಲ. ರೋಡ್ ಎಷ್ಟೇ ಆರಾಮಾಗಿದ್ರು ನನ್ನ ಮೈಂಡ್ ಮಾತ್ರ ಸೆಟ್ಟೇ ಆಗ್ತಾಯಿಲ್ಲ. ಬಸ್ಸಲ್ಲಿ ಅಪರೂಪಕ್ಕೆ ಜರ್ನಿ ಮಾಡಿದ್ರೆ ವಿಚಿತ್ರ ವಿಸ್ಮಯವಾಗಿರ್ತೈತೆ ಫ್ರೆಂಡ್ಸ್ ಎಕ್ಸ್ಪ್ರೆಷನ್ಗಳು ನಂದು. ಇದು ಫ್ರೆಂಡ್ಸ್ ಆಂಜನೇಯ ಸ್ವಾಮಿ ದೇವಸ್ಥಾನ, ರಾಗಿಗುಡ್ಡ ಸ್ಟಾಪ್ ಇದು. ಇಲ್ಲೊಂದ್ಸಲ ಬರಲೇಬೇಕು ಫ್ರೆಂಡ್ಸ್, ತುಂಬ ಫೇಮಸ್ ದೇವಸ್ಥಾನ. ನಾನು ಡೈರೆಕ್ಟ್ ಬನಶಂಕರಿಗೆ ಟಿಕೆಟ್ ತೊಗೊಂಡೆ ಫ್ರೆಂಡ್ಸ್. ಯಾಕಂದರೆ ರಾಯರ ಮಠ ಅನ್ನೋ ಸ್ಟಾಪ್ ಹೆಸರು ಐತೆ ಅನ್ನೋದು ಮರ್ತೋಗ್ಬಿಟ್ಟಿದ್ದೀನಿ. ಜಯನಗರ 4th ಬ್ಲಾಕೋ 5th ಬ್ಲಾಕೋ ಕನ್ಫ್ಯೂಸ್ ಆಗೋಯ್ತು ನನಗೆ. ಅದಕ್ಕೆ ಡೈರೆಕ್ಟ್ ಬನಶಂಕರಿಗೆ ತೊಗೊಬಿಡೋದು. ಎಲ್ಲರೂ ಹೋಗ್ಬೇಕು ಅಂದರೆ ಲಾಸ್ಟ್ ಸ್ಟಾಪು ಟಿಕೆಟ್ ತೊಗೊಬಿಡ್ತೀನಿ ಫ್ರೆಂಡ್ಸ್, ಕನ್ಫ್ಯೂಸ್ ಆಗಿಬಿಟ್ರೆ ನನಗೆ. ಅವಾಗೆಲ್ಲರೂ ಹೋಗಿ ಇಳ್ಕೊಬೋದು ಅಂತ ಅಂದ್ಬಿಟ್ಟು. ಆಮೇಲೆ ಅಲ್ಲೋಗಿ ರೋಡ್ನ ದಾಟಿ ಹೋದರೆ ಅಲ್ಲೇ ನಮ್ಮ ರಾಯರ ಮಠ ಸಿಗ್ತೈತೆ. ಇವತ್ತು ಜನಗಳಿದ್ರು ನೋಡಿದ್ರೆ, ಅವತ್ತು ಗುರುವಾರ ಅಲ್ಲ, ಮೋಸ್ಟ್ಲಿ ಗುರುವಾರ ಇಷ್ಟು ಜನಗಳಿದ್ದೇ ಇರ್ತಾರೇನೋ ಫ್ರೆಂಡ್ಸ್. ನಾನು ಹೋದ ಸಲ ಬಂದಾಗ ನಾನು ಅಷ್ಟು ಅಬ್ಸರ್ವ್ ಮಾಡಿರಲ್ಲ. ಲೈನೆಲ್ಲ ಇತ್ತು ಇವತ್ತು. ಮತ್ತು ಇಲ್ಲಿ ಬುಕ್ಸ್ ಎಲ್ಲ ತೊಗೋಬೋದು ಫ್ರೆಂಡ್ಸ್. ಫಸ್ಟ್ ಟೈಮು ಇಷ್ಟು ಜನ ಈ ಮಠದಲ್ಲಿ ನೋಡಿದ್ದು. ಹಳ್ಳಿ ಕಡೆಗಿಂತ ಸಿಟಿನಲ್ಲಿ ರಾಯರ ಭಕ್ತರು ಜಾಸ್ತಿ ಇದ್ದಾರೆ ಅಂತ ಗೊತ್ತಾಯಿತು. ಒಳಗಡೆ ಹೋಗಿ ನೋಡಿದ್ರೆ ಫುಲ್ಲು ಅಲಂಕಾರ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಚೆನ್ನಾಗಿ ದರ್ಶನ ಆಯಿತು ನನಗಂತೂ ಇವತ್ತು. ನಾನು ಹೋದ ಸಲ ಬಂದಾಗ ಇಲ್ಲಿ ಮುಂದೆ ರಾಯರ ದರ್ಶನ ಮಾತ್ರ ಇದ್ದಿದ್ದು, ಹಿಂದೆಗಡೆ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು. ಬೇರೆ ವಾರ ಬಂದಿದ್ನಲ್ಲ ಅದಕ್ಕೋಸ್ಕರ. ಇವತ್ತು ಹೋಗಿ ನೋಡಿದ್ರೆ ಒಳಗಡೆ ತನಕನೂ ದೇವಸ್ಥಾನ ಐತೆ. ಫಸ್ಟ್ ಟೈಮ್ ಬಂದಿದ್ದು, ತುಂಬ ದೊಡ್ಡದಾಗೆ ಐತೆ ಒಳಗಡೆ ಎಲ್ಲ. ಒಳಗಡೆಗೆ ಹೋದ್ರೆ ಮಾತ್ರ ತೀರ್ಥ ಅಕ್ಷತೆ ಎಲ್ಲ ಸಿಗ್ತೈತೆ ನಮಗೆ. ಮತ್ತು ಇಲ್ಲಿ ತುಂಬ ಜನ ಹೆಣ್ಮಕ್ಳು ರಾಯರಿಗೆ ಬೆಲ್ಲದಾರ್ತಿನೂ ಮಾಡ್ಕೋತಾ ಇದ್ರು. ಇದೆಲ್ಲ ಫಸ್ಟ್ ಟೈಮ್ ನೋಡಿದ್ದು ನನಗೆ. ಹಂಗಾಗಿ ಸ್ವಲ್ಪ ಖುಷಿ ಆಯಿತು. ನಾವೇನಾದರೂ ಹರಕೆ ಮಾಡ್ಕೊಂಡು ಮಾಡ್ಬೋದು ಅಂತ ಅನ್ನಿಸ್ತು. ಇಲ್ಲಿ ತುಳಸಿ ತೀರ್ಥ ಕೊಡ್ತಾರೆ ಫ್ರೆಂಡ್ಸ್. ಮತ್ತು ಇಲ್ಲಿ ದೀಪ ಎಲ್ಲ ಹಚ್ಬೋದು, ಲಕ್ಷ ದೀಪೋತ್ಸವ ಅದೆಲ್ಲ ಮಾಡ್ತಾರೆ ಅಂತ ಅನಿಸ್ತೈತೆ. ಫೈನಲಿ ಅಕ್ಷತೆ ಕೈಗೆ ಬಂದರೆ ಶಕ್ತಿನೇ ಬೇರೆ. ಇದು ಒಳಗಡೆ ದೇವರು ಫ್ರೆಂಡ್ಸ್ ರಾಯರು. ಬೇರೆ ದಿನ ಮುಂದೆಗಡೆನೇ ಇಟ್ಟಿರ್ತಾರೆ, ಇವತ್ತು ಒಳಗಡೆ ಇಟ್ಟಿದ್ದಾರೆ. ಇಲ್ಲಿ ತುಂಬ ಜನ ಆರತಿ ಎಲ್ಲ ಮಾಡ್ಕೋತಾ ಇದ್ರು. ಇಲ್ಲಿ ಕೃಷ್ಣ ಒಳಗಡೆ ಫೋಟೋಸ್ ತುಂಬ ಚೆನ್ನಾಗಿತ್ತು. ಮತ್ತು ಇಲ್ಲಿ ಅಡುಗೆ ಎಲ್ಲ ಮಾಡ್ತಾರೆ ಫ್ರೆಂಡ್ಸ್. ಇದೇ ಫಸ್ಟ್ ಟೈಮ್ ಅಡುಗೆ ಮನೆ ಎಲ್ಲ ನೋಡಿದ್ದು ದೂರದಿಂದ. ಆಮೇಲೆ ಹೊರಗಡೆ ಬಂದು ತುಳಸಿ ಕಟ್ಟೆ ಇತ್ತಲ್ಲ, ಅದಕ್ಕೂ 3 ರೌಂಡು ಸುತ್ತಾಕೊಂಡೆ. ಹೋದ್ಸಲ ಬಂದಾಗ ಇದೆಲ್ಲ ಮಿಸ್ ಮಾಡ್ಕೊಂಡಿದ್ದೆ. ಆಮೇಲೆ ಮೇಲಿಂದ ಜನಗಳು ಏನಕ್ಕೆ ಹಿಂಗೆ ಹತ್ತಿ ಹೋಗ್ತಾವ್ರೆ ಅಂದರೆ ಅಲ್ಲಿ ಪ್ರಸಾದ ಫ್ರೆಂಡ್ಸ್ ಮೇಲ್ಗಡೆ. ಸರಿ ನಾನು ಹೋಗೋಣ ಅಂತ ಹೊರಟೆ. ರಾಯರ ಮಠದಲ್ಲಿ ಪ್ರಸಾದ ಮಿಸ್ ಮಾಡ್ಕೋಬಾರ್ದು, ಅದೇ ಸ್ಪೆಷಲು. ಹಂಗಾಗಿ ಇಲ್ಲಿ ತುಂಬ ಜನ ಪುಟ್ಪುಟಾಣಿ ಅಂಗಡಿಗಳೆಲ್ಲ ಹಾಕ್ಕೊಂಡಿದ್ರು. ಏನಾರು ತಗೊಳ್ಳೋದಿದ್ರೆ ತಗೋಬೋದು. ಇಲ್ಲಿ ಮೆಟ್ಲು ಹತ್ತಬೇಕಾದ್ರೆ ಫುಲ್ಲು ವೈಬ್ರೇಷನ್ ಫ್ರೆಂಡ್ಸ್ ನನಗೆ. ಯಾಕಂದರೆ ನಾನು ಏನಕ್ಕೂ ಭಯ ಬಿದ್ದಿಲ್ಲ ಅಂದರೂ ಐಟಿಗೆ ಭಯ ಬೀಳ್ತೀನಿ ಫ್ರೆಂಡ್ಸ್. ಮೋಲ್ಡ್ ಮೇಲೆ ಹತ್ತೋದು ಅದೆಲ್ಲ ನಂಗೆ ಸಿಕ್ಕಾಪಟ್ಟೆ ಭಯ. ಪ್ರಸಾದ ತಿನ್ನಲೇಬೇಕು ಅಂದ್ಬಿಟ್ಟು ಹತ್ತಿ ಒಳಗಡೆ ಹೋಗಿ ನೋಡಿದ್ರೆ ಅಲ್ಲೂ ಸಹ ತುಂಬ ಜನ ಇದ್ದರು. ನಾನು ಮೊದಲು ಪಾಯಸನೂ ಪಲಾವ್ ತಿನ್ಬಿಟ್ಟು ಆಮೇಲೆ ಅನ್ನ ಸಾಂಬಾರು ತಿಂದೆ. ತುಂಬ ರುಚಿಯಾಗಿತ್ತು. ದೇವ್ರ ಪ್ರಸಾದ ಅಂದ್ರೇ ಹಂಗೆ ಅಲ್ವಾ ಫ್ರೆಂಡ್ಸ್, ತುಂಬ ರುಚಿಯಾಗಿರ್ತೈತೆ. ಇಲ್ಲಿ ನನಗೆ ಇಷ್ಟ ಆಗಿದ್ದು ಏನು ಅಂದರೆ ಕೆಳಗಡೆ ಕುತ್ಕೊಂಡು ಊಟ ಮಾಡೋದು. ಅದು ನಂಗೆ ಸಖತ್ ಇಷ್ಟ ಆಗ್ತೈತೆ. ಊಟ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದೆ. ಇಲ್ಲಿ ನೋಡಿದ್ರೆ ಇನ್ನೂ ತುಂಬ ಜನ ಬರೋರಿದ್ರು. ಮೇಲಿಂದ ಫಸ್ಟ್ ಟೈಮ್ ಫ್ರೆಂಡ್ಸ್ ಇಷ್ಟು ಹೈಟಲ್ಲಿ ಜನಗಳನ್ನ ನೋಡ್ತಾ ಇರೋದು. ಕೆಳಗಡೆ 1 ರೌಂಡ್ ತಲೆ ಸುತ್ತಬಿಡ್ತು ಅಂದ್ಕೊಳ್ರಿ. ಹೈಟ್ ಅಂದರೆ ಅಷ್ಟು ಭಯ ನನಗೆ. ಆಮೇಲೆ ಒಂದು ಸ್ವಲ್ಪ ಅಲ್ಲೇನೋ ತಗೊಂಡೆ ಫ್ರೆಂಡ್ಸ್, ಏನೇನೋ ಮನೆಗೆ ಹೋದ್ಮೇಲೆ ನೋಡೋಣ. ನೆಕ್ಸ್ಟ್ ಬಸ್ ಸ್ಟಾಪ್ ಗೊತ್ತಾಗ್ತಿರೋ ಒದ್ದಾಡ್ತಿದ್ದೆ. ನಮ್ಮ ಸಬ್ಸ್ಕ್ರೈಬರ್ ಬಂದು ದಾರಿ ತೋರಿಸಿದ್ರು. ಅವ್ರ ಫ್ರೆಂಡ್ ಬಂದು ಬನಶಂಕರಿ ತನಕ ನನ್ನ ಜೊತೆ ಬಂದರು. ಖುಷಿ ಆಯಿತು. ತಲೆ ಸುತ್ತ ಬಂದುಬಿಟ್ಟಿತ್ತು ನನಗೆ. ಬೆಳಗ್ಗೆ ಜರ್ನಿ ಮಾಡಿದ್ದಕ್ಕೆ ಕನ್ಫ್ಯೂಸ್ ಆಗ್ತಿತ್ತು ರೋಡ್ಗಳೆಲ್ಲ ನನಗೆ.
ಆಮೇಲೆ ಬನಶಂಕರಿಗೆ ಬಂದಿದ್ದು ಇಲ್ಲೊಂದು ಸ್ವಲ್ಪ ತರಕಾರಿ ಹೂವೆಲ್ಲ ತಗೊಳ್ಳೋಣ ಅಂತ ಅಂದ್ಬಿಟ್ಟು ನೋಡಿದ್ರೆ ಜಾಸ್ತಿ ಹೂಗಳು ಇರಲಿಲ್ಲ, ಎಲ್ಲೋ ಒಂದೊಂದು ಅಂಗಡಿ ಇತ್ತು. ತರಕಾರಿ ಹತ್ರ ಬಂದರೆ ಏನೇನು ಮನೇಲಿ ಇರಲಿಲ್ಲ ತರಕಾರಿ ಅದೇ ತಗೊಂಡೆ. ಮೇಯ್ನ್ ಹೋಗಿದ್ದೆ ಹೂವು ತಗೋಬೇಕು ಅಂತ ಅಂದ್ಬಿಟ್ಟು ನಾನು. ಹಂಗಾಗಿ ಹೂವು ಅಂಗಡಿನಲ್ಲಿ ಒಂದು ಸ್ವಲ್ಪ ನಾವಿರೋ ಏರಿಯಾಗಿಂತ ಇಲ್ಲಿ ಹೋಲಿಸ್ಕೊಂಡ್ರೆ ಒಂದು ಸ್ವಲ್ಪ ರೇಟ್ ಕಮ್ಮಿನೇ ಇತ್ತು. ಹಾಗಾಗಿ ನನಗೆ ಎಷ್ಟು ಬೇಕೋ ಅಷ್ಟು ಹೂವು ತೊಗೊಂಡೆ. ಬ್ಯಾಡ್ ಲಕ್ ಏನಂದರೆ ನಾನು ಬ್ಯಾಗ್ ಮರ್ತ್ಬಿಟ್ಟು ಹೋಗ್ಬಿಟ್ಟಿದ್ದೆ ಫ್ರೆಂಡ್ಸ್. ಯಾವುದೋ ಗ್ಯಾನ್ದಲ್ಲಿ ಕವರಲ್ಲಿ ಎಲ್ಲ ಒಂದೊಂದೇ ಹಿಡ್ಕೊ ಬರಬೇಕು ಅಂದರೆ ಬಿಳಿಸ್ಕೊಂಡು ಬರ್ತಿದ್ದೆ ಐಟಮ್ಗಳನ್ನ. ಹಿಂದೆಯಿಂದ ಪಾಪ ಹುಡುಗಿರು ಎತ್ಕೊಬಂದು ಕೊಡ್ತಿದ್ರು, ಬಿಳಿಸ್ಕೊಬಿಟ್ಟಿದ್ದೀರಾ ಅಂತ. ಏನೇನು ಬೇಕು ಎಲ್ಲ ತಗೊಂಡು ಮತ್ತೆ ಬನಶಂಕರಿ ಬಸ್ ಸ್ಟಾಪ್ಗೆ ಹೋಗಬೇಕು ನಾನು. ನಮ್ಮೂರು ಬಸ್ ಹತ್ತಬೇಕು ಅಂದರೆ ಡೈರೆಕ್ಟ್ ನಮ್ಮೂರಿಗೂ ಬಸ್ ಇಲ್ಲ ಫ್ರೆಂಡ್ಸ್, ಅಲ್ಲೊಂದು ಸ್ಟಾಪಲ್ಲಿ ಇಳ್ಕೊಂಡು ಹತ್ತಬೇಕು. ಹೋಗಿ 20 ನಿಮಿಷ ವೆಯ್ಟ್ ಮಾಡಿದೆ, ಕೊನೆಗೂ ಬಸ್ ಬಂತು. ಅಪ್ಪ ಮನೆ ಬರೋಷ್ಟಲ್ಲಿ ಅಪ್ಪ ಸ್ವಾಮಿ 1000 ಕಿಲೋಮೀಟ್ರ್ ನಡ್ಕೊ ಬಂದಿರೋ ಫೀಲ್ ಐತೆ ಫ್ರೆಂಡ್ಸ್. ಬೇಸಿಗೆ ಸ್ಟಾರ್ಟ್ ಆಗಿಲ್ಲ ಅಂದ್ಕೊಂಡೆ, ಬಸ್ಸಲ್ಲಿ ಜರ್ನಿ ಮಾಡಿದ್ಮೇಲೆ ಗೊತ್ತಾಯಿತು ಬೇಸಿಗೆ ಯಾವಾಗೋ ಸ್ಟಾರ್ಟ್ ಆಗೈತೆ ಅಂತ. ಸುಸ್ತಾಗಿರೋದು ನನಗೆ, ಆದರೆ ನಿಜವಾಗ್ಲೂ ಸುಸ್ತಾಗಿರೋ ಥರ ಆ್ಯಕ್ಟಿಂಗ್ ಮಾಡ್ಕೊಂಡು ಮಲಗಿರೋನು ಅವನು. ಶಿವ ಈಗ ರಾಮನಗರದಲ್ಲಿ ಐತಂತೆ ಫ್ರೆಂಡ್ಸ್. ಯಾವಾಗ ಬರ್ತಿತ್ತೋ ಏನೋ. ಟೈಮ್ ಬಂದು 3:30, ಬೆಳಗ್ಗೆ 10:00 ಹೋದಳು, 3:30 ಬಂದಿದ್ದೀನಿ. ಊಟದ ಹತ್ರ 1 ಅವರ್ ಲೇಟ್ ಆಯಿತು ಅಷ್ಟೇ, ಪ್ರಸಾದ ತಿನ್ನೋ ಹತ್ರ. ಇನ್ನೆಲ್ಲ ಪಟ್ ಅಂತ ಮುಗ್ದೋಯ್ತು. ಆದರೂ ದೂರ ಫ್ರೆಂಡ್ಸ್, ಜಯನಗರ ನಮಗೆ. ಫ್ರೆಂಡ್ಸ್ ಇದು ಅದೇನೋ ಗೋದ್ವೆ ಏನೋ ಹೇಳಿದ್ರು, ಇದು ರಾಗಿ ಇದು ಅಂತೆ, ಕಡಲೆಪುರಿ ರಾಗಿನ ವೈಟ್ ರಾಗಿನಲ್ಲಿ ಮಾಡಿರೋದಂತೆ. ಇದು ನಾನು ರೀಲ್ಸಲ್ಲಿ ನೋಡಿದೆ, ಆಮೇಲೆ ಡೈರೆಕ್ಟಾಗಿ ನೋಡಿದ್ನಲ್ಲ ಅಲ್ಲಿ, ನಾನು ತಿನ್ನಲೇಬೇಕು ಅಂತ ತೊಗೊಬಂದೆ ಫ್ರೆಂಡ್ಸ್. ಆಮೇಲೆ ಟೇಸ್ಟ್ ನೋಡ್ತೀನಿ, ಈಗ ಸಾಕಾಗಿದೆ ಫ್ರೆಂಡ್ಸ್. 100 ರೂಪಾಯಿ ಹೂವು ಇದು. ಕನಕಾಂಬ್ರ 50 ಗ್ರಾಮು, 200 ಗ್ರಾಮು ಎಲ್ಲ ಮಿಕ್ಸ್ ಹೂವು ತೊಗೊಂಡೆ. 100 ರೂಪಾಯಿಗೆ 50 ರೂಪಾಯಿಗೆ ತರಕಾರಿ ಫ್ರೆಂಡ್ಸ್. ಇಷ್ಟೊಂದು ಇಲ್ಲಿ 50 ರೂಪಾಯಿಗೆ ಇಷ್ಟೊಂದು ತರಕಾರಿ ತಂದಿದ್ದೀನಿ. ಅದೇ ತರಕಾರಿ ಇಲ್ಲಿ ತಗೋಬೇಕಂದ್ರೆ 200 ರೂಪಾಯಿ ಬೇಕಿತ್ತು ಫ್ರೆಂಡ್ಸ್. ಪಕ್ಕ 200 ರೂಪಾಯಿ ತರಕಾರಿ. ಟೊಮಾಟೊ ಮಾತ್ರ ಸಿಕ್ಕಲೇ ಇಲ್ಲ ಬನಶಂಕರಿಲಿ, ರೇಟ್ ಜಾಸ್ತಿ ಇರ್ಬೋದು ಅನಿಸುತ್ತೆ. ಓಕೆ ಫ್ರೆಂಡ್ಸ್, ಈಗ ನಾನು ಡೀಪ್ ರೆಸ್ಟಿಗೆ ಹೋಗ್ಬಿಟ್ಟು ಆಮೇಲೆ ಸಿಗ್ತೀನಿ, ಇಲ್ಲಾಂದರೆ ಹುಚ್ಚಿಡ್ದಂಗೆ ಆಗ್ತಿತ್ತು ಆಲ್ರೆಡಿ. ಫ್ರೆಂಡ್ಸ್ ಆಗಲೇ ನಾನು ತರಕಾರಿ ಹೂವು ಅಷ್ಟೇ ತೋರಿಸ್ದೆ ಫ್ರೆಂಡ್ಸ್. ಇನ್ನೊಂದು ಐಟಮು ತೊಗೊಬಂದೆ ಫ್ರೆಂಡ್ಸ್. ನಾನು ಇದು ರಾಯರ ದೇವಸ್ಥಾನ ಹತ್ರನೇ ತೊಗೊಂಡಿದ್ದು. ನಾನು ಏನೇನು ಐಟಮ್ಗಳು ಇಷ್ಟು ವರ್ಷದಲ್ಲಿ ತಂದಿಲ್ಲ ಅಂತ ತಂದಿದ್ದೀನಿ ಫ್ರೆಂಡ್ಸ್. ಇದು ನವಣೆ ಫ್ರೆಂಡ್ಸ್. ಇದು ಫಸ್ಟ್ ಟೈಮ್ ನನಗೆ ಇದು ಹೆಂಗೈತೆ, ಇದು ತಿಂತಾರ ಬಿಡ್ತಾರ ಏನು ನೋಡಿಲ್ಲ ನಾನು. ದಿವ್ಯಾಕ ಕಳ್ಸಿತ್ತು ಒಂದು ಸಲ ನನಗೆ. ಅದ್ರಲ್ಲಿ ಕಿಚಡಿ ಪೊಂಗಲ್ ಮಾಡಿದ್ದೆ, ಸಕ್ಕಟ್ ಟೇಸ್ಟ್ ಇತ್ತು ಫ್ರೆಂಡ್ಸ್. ಅದು ನಾನು ಫಿದಾಗ್ಬಿಟ್ಟು ತೊಗೊಬಂದೆ ಫ್ರೆಂಡ್ಸ್. ಇದು ಎಷ್ಟು ರೂಪಾಯಿ ಗೊತ್ತಾ? 50 ರೂಪಾಯಿ ಪ್ಯಾಕೆಟು, ಅರ್ಧ kg ಅನ್ಕೋತೀನಿ. ಇಲ್ಲಿ ನವಣೆ, ಇದೆಲ್ಲ ಹಳೆ ಕಾಲದ ಐಟಮ್ಗಳಲ್ಲ ಫ್ರೆಂಡ್ಸ್, ಹೆಲ್ತ್ಗೆ ಒಳ್ಳೇದು ಅಂದ್ಬಿಟ್ಟು ತೊಗೊಂಡೆ. ಮತ್ತು ಜಾವದ ಬೇರು, ಲಾವಂಚ ಬೇರು ಇದು ಫ್ರೆಂಡ್ಸ್. ಲಕ್ಷ್ಮೀ ದೇವಿ ಕಳಸದಲ್ಲಿ ಹಾಕ್ಬಿಟ್ಟು ಪೂಜೆ ಮಾಡ್ತೀವಲ್ಲ ಅದು. ಮತ್ತು ಇದು ತಲೆ ಕೂದಲಿಗೂ ಬಳಸ್ಬೋದಂತೆ, ನಾವು ಕೊಬ್ಬರಿ ಎಣ್ಣೆ ಮಾಡ್ಕೊಂಡಾಗ ಸ್ಮೆಲ್ ಚೆನ್ನಾಗಿರ್ತೈತಂತೆ. 2ಕ್ಕೂ ಆಗ್ತೈತೆ ಅಂದ್ಬಿಟ್ಟು ತಂದೆ. ಅಕ್ಸೆ ಬೀಜ ಫ್ರೆಂಡ್ಸ್, ಮನೇಲಿ ಹೆಂಗೆ ಖಾಲಿ ಆಗಿತ್ತು, 25 ರೂಪಾಯಿ ಪ್ಯಾಕೆಟು ತಗೊಂಡೆ. ಇದು ಕಿಚಡಿ ಯಾವಾಗ ಮಾಡ್ತೀನೋ ಅಂತ ಕಾಯ್ತಾ ಇದ್ದೀನಿ ಫ್ರೆಂಡ್ಸ್. ಕಿಚಡಿ ಪೊಂಗಲ್ 2 ಮಾಡ್ಬೋದು ಫ್ರೆಂಡ್ಸ್. ಈ ಕಡಲೆಪುರಿ ಟೇಸ್ಟ್ ನೋಡುವ. ಇದು ಗೋದ್ವೇದಂತೆ ಫ್ರೆಂಡ್ಸ್. ಇಲ್ಲಿ ಗೋದ್ವೆ ಶೇಪಲ್ಲೇ ಐತೆ. ಗೋದ್ವೆಲ್ ಮಾಡಿರೋದಾ ಇದು ಕಡಲೆಪುರಿ? ಇಲ್ಲಿ ಇಷ್ಟು ಚಪ್ಪಟೆ ಥರ ಐತೆ ಅವಲಕ್ಕಿ, ದೊಡ್ಡದು ಅವಲಕ್ಕಿ ಥರ ಐತೆ. ಇದು ಬಿಳಿ ರಾಗಿಲಿ ಮಾಡಿರೋದಂತೆ. ಅದಕ್ಕೆ ಟೇಸ್ಟ್ ನೋಡೋಣ ಅಂದ್ಬಿಟ್ಟು ಇದು ನಾನು ಮೊನ್ನೆ ವೀಡಿಯೋದಲ್ಲಿ ನೋಡಿದೆ. ನಾನು ಯಾರೋ ಒಬ್ಬರು ತಗೋತಿದ್ರು, ಊರ ಮೇಲೆ ಮಾರ್ತಾಯಿದ್ರು ಹೆಂಗ್ಸ್ರ ಹತ್ರ. ನನಗಾಗಲೇ ಬಾಯಲ್ಲಿ ಬರ್ತಾಯಿದ್ದು ಹೆಂಗಿರ್ತೈತೆ ಅಂತ. ಟೇಸ್ಟ್ ನೋಡುವ. ಸಪ್ಪೆ ಐತೆ, ಕಡಲೆಪುರಿ ಥರನೇ ಐತೆ. ಇದು ಗೋದ್ವೆಲ್ ಮಾಡಿರೋದ ಫ್ರೆಂಡ್ಸ್. ನಿಜವಾಗ್ಲೂ ಇದು ಗೋದ್ವೆಲ್ ಮಾಡಿರೋದ ಅಂತಾನೆ ಡೌಟ್ ನನಗೆ. ಅಯ್ಯಯ್ಯ, ನಾನು ಟೋಪಿ ಹಾಕ್ಸ್ಕೊಬಂದೆ ಫ್ರೆಂಡ್ಸ್. ಬೋಟಿ, ಮಾಮೂಲಿ ಬೋಟಿ. ಇದು ಗೋದ್ವೆಲ್ ಮಾಡಿರೋದಲ್ಲ. ನಾನು ಜೋಳದಲ್ಲಿ ಮಾಡ್ತಾರಲ್ಲ ಪಾಪ್ಕಾರ್ನು, ಅದು ಇದು ಅದೇ ಥರ. ಇದು ಗೋಧಿಲಿ ಮಾಡಿರೋದೇನೋ ಕಡಲೆಪುರಿ ಥರ ಅಂತ ಅಂದ್ಕೊಂಡೆ. ಮತ್ತು 2 ಟೇಸ್ಟ್ ಇಲ್ಲ. ಇವೆರಡು 100 ರೂಪಾಯಿ ಫ್ರೆಂಡ್ಸ್. ಸುಮ್ಮನೆ ವೇಸ್ಟ್ ಆಯಿತು. ವೇಸ್ಟ್ ಮಾಡಲ್ಲ. ಇದ್ರಲ್ಲಿ ನಾನು ಏನಾದರೂ ಒಂದು ರೆಸಿಪಿ ಕಂಡಿಡ್ತೀನಿ. ಬಾಯೇ ಕೆಟ್ಟೋಯ್ತು ತಿನ್ಬಿಟ್ಟು ಒಂಥರ. ಇಲ್ಲ ನಮಗೆ ತಿಂದು ಅಭ್ಯಾಸ ಇಲ್ಲ ಅಂದಿದ್ದು ಈ ಥರ ಅನ್ನಿಸ್ತಿತ್ತು, ಏನೋ ಗೊತ್ತಿಲ್ಲ. ರಾಯರ ಪ್ರಸಾದ ಎಷ್ಟು ಟೇಸ್ಟ್ ಇತ್ತು ಫ್ರೆಂಡ್ಸ್. ಆ ಸಾಂಬಾರು ಸ್ವಲ್ಪ ಸ್ವೀಟಾಗಿ ಅದೇ ಫ್ಲೇವರ್ ಇತ್ತು ಇದುವರೆಗೂ. ತಿಂದಿದ ತಕ್ಷಣ ಬಾಯೇ ಕೆಟ್ಟೋಯ್ತು. ಇಟ್ಸ್ ಓಕೆ ಫ್ರೆಂಡ್ಸ್, ಇದು ನಾನು ವೇಸ್ಟ್ ಮಾಡಲ್ಲ. ಇದರಲ್ಲಿ ಏನಾರು ನನ್ನ ತಲೆ ಉಪಯೋಗಿಸಿ ಏನಾರು ಒಂದು ಮಾಡ್ತೀನಿ. ಏನಾರ ಹುಳಿಯಾಗಿ ತಿನ್ಬೇಕು ಅನ್ಸಿತ್ತಲ್ಲ. ಕಂಗ್ರ್ಯಾಚುಲೇಷನ್ ಬ್ರದರ್. ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಡಿ ಫ್ರೆಂಡ್ಸ್. ಆ ಥರ ಅಲ್ಲ. ಇತ್ತೀಚೆಗೆ ಶಿವ ಸಪ್ಪೆ ಊಟ ತಿಂತಿತ್ತು ಅಂದ್ಬಿಟ್ಟು ನಾನು ಅದೇ ತಿಂದು ಬಾಯೆಲ್ಲ ಒಂಥರ ಆಗೈತೆ. ಇದು ಮಾಡೋಣ ಫ್ರೆಂಡ್ಸ್. ಹುಣಸೆಣ್ಣದು ಸ್ಪೂನಲ್ಲಿ ಸ್ಪೂನಲ್ಲಿ ಸಿಕ್ಸ್ಬಿಟ್ಟು ಚಿಕ್ಕ ವಯಸ್ಸಲ್ಲಿ ತಿಂತಾಯಿದ್ವಿ. ಅದ್ರ ಹೆಸರೇ ಮರ್ತೋಗಿದ್ದೀನಿ. ಚಿಗಳಿ ಏನೋ ಅಂತ, ಚಿಗಳಿನೋ ಅಂತಿದ್ವಿ ಫ್ರೆಂಡ್ಸ್. ಈಗ ಟ್ರೆಂಡಿಂಗಲ್ಲಿ ಇರಬೇಕಂದ್ರೆ ಹುಣಸೆಣ್ಣು ಲಾಲಿಪಾಪ್ ಈ ಥರ ಹೆಸರಿಡೋಣ. ಅದಕ್ಕೆ ಮೇನ್ ಬೇಕಾಗಿರೋದು ಕುಟಾಣಿ,
ನನ್ನ ಸ್ವೀಟಿಗೆ ತಕ್ಕಂತೆ ನಾನು ಮಾಡ್ಕೊತೀನಿ ಫ್ರೆಂಡ್ಸ್. ಬೇಯಿಸ್ಬಿಟ್ಟು ಮಾಡ್ಬೋದು ಫ್ರೆಂಡ್ಸ್, ಅದು ನೆಕ್ಸ್ಟ್ ಟೈಮ್ ಯಾವಾಗ ಮಾಡೋಣ. ಅದಕ್ಕೆ ಹುಣಸೆ ಮೊದಲೇ ನೆನ್ಸಾಕಿರ್ಬೇಕು. ಇವಾಗ ನಾವು ದಿಢೀರ್ ಅಂತ ತಿನ್ಬೇಕು ಅಂತ ಫಿಕ್ಸ್ ಆಗಿರೋದ್ರಿಂದ ದಿಢೀರ್ ಐಟಮ್ಸ್ ತಗೋಬೇಕು. ಚಿಕ್ಕ ವಯಸ್ಸಲ್ಲಿ ಹೆಂಗೆ ತಿಂತಿದ್ವಲ್ಲ ಫ್ರೆಂಡ್ಸ್, ಅದನ್ನೇ ತಿಂತಾ ಇದೆ. ಮತ್ತೆ ಕಲ್ಪನಾ ಅಂತ ಬರೋದು ಫ್ರೆಂಡ್ಸ್, ಪ್ಯಾಕೆಟಲ್ಲಿ ಕಪ್ ಕಲರು. ಅದಕ್ಕೆ ಹೆಸರುಗಳೇ ಮರ್ತೋಗೈತೆ ಫ್ರೆಂಡ್ಸ್, ಅಂದ್ರೆ ವಯಸ್ಸಾಯ್ತು ಅಂತ ಅರ್ಥ. ಎಷ್ಟೊಂದು ಐಟಮ್ಗಳು ತಿಂದು ಇನ್ನೊಂದು ಗೊತ್ತಾ ಫ್ರೆಂಡ್ಸ್, ಆಸ್ಮೋಲಾ. ಅದಂತೂ ಇದ್ದಿದ್ದು ಫೇವ್ರೇಟ್. ಶಿವ ಕೇಳಿ 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 ಬಿಟ್ಟೆ ಫ್ರೆಂಡ್ಸ್, ಕೇಳೋದೇ ಬಿಟ್ಬಿಟ್ಟೆ. ಆಸ್ಮೋಲಾ ಅದು ಸೂಪರ್ ಆಗಿರ್ತದೆ. ಮತ್ತೆ ಇದು ಲಿಚ್ಚಿ ಅಂತ ಒಂದು ಬಂದಿದೆ ಫ್ರೆಂಡ್ಸ್, ಪ್ಯಾಕೆಟಲ್ಲಿ ಹುಣಸೆ ರಸ ಥರ. ಎಷ್ಟೊಂದು ಐಟಮ್ಗಳು. ನೀವು ನಮ್ಮ ಕ್ಲಾಸಲ್ಲಿ ನಮ್ಮೂರೊಳೆ ಅವಳು ರೇಣು ಅಂತಿದ್ಲು ಫ್ರೆಂಡ್ಸ್. ರೇಣುಕಾ, ನಾವು ರೇಣಿ ಅಂತ ಕರಿತಿದ್ವಿ. ಪೆಟ್ ನೇಮು, ಹಟ್ಟೆ ಹೆಸರುಗಳು ಇಡ್ತಿದ್ವಿ. ಅವಳು ಮಾಡ್ಕೊಬರ್ತಿದ್ಲು ಫ್ರೆಂಡ್ಸ್. ಅವ್ರ ಮನೇಲಿ ಹುಣಸೆಹಣ್ಣು ಮೂಟೆಗಟ್ಟಲೆ ಇತ್ತೋ ಏನೋ ಮಾಡಿಬಿಟ್ಟು ಒಂದು ಪೇಪರ್ ಅಲ್ಲಿ ಸುತ್ಕೊಬರೋಳು. ಇಷ್ಟು ತಪ್ಪ ಇಡೀ ಕ್ಲಾಸಲ್ಲಿ ಎಲ್ಲರಿಗೂ ಇಷ್ಟಿಷ್ಟು ಕೊಡ್ತಾ ಇದ್ಲು. ಎಷ್ಟು ಚೆನ್ನಾಗಿರ್ತಿತ್ತು ಗೊತ್ತಾ. ಅವಳು ಮಾಡ್ಕೊಬರ್ತಿದ್ವಿ, ಟೇಸ್ಟಲ್ಲೇ ಮಾಡ್ತೀನಿ ಫ್ರೆಂಡ್ಸ್. ನಮ್ಮ ಚೈಲ್ಡ್ಹುಡ್ಡು ಹುಣಸೆಹಣ್ಣು ಲಾಲಿಪಾಪ್ಗೆ ಹುಣಸೆಹಣ್ಣು, ಬೆಲ್ಲ ಜಾಸ್ತಿ ಇಲ್ಲ ಫ್ರೆಂಡ್ಸ್. ಅದು ಈ ಥರ ಕಟ್ ಮಾಡ್ಕೊಂಡಿದ್ದಿಲ್ಲ, ಅದಕ್ಕೆ ದಾರ ಜಾಸ್ತಿ ಕಾಣಿಸ್ತೈತೆ ಅಷ್ಟೇ. ಜೀರಿಗೆ, ಉಪ್ಪು, ಖಾರ ಪುಡಿ ಸ್ವಲ್ಪ, ಬೆಳ್ಳುಳ್ಳಿ 2, ಕೊತ್ತಂಬರಿ ಸೊಪ್ಪು. ಇದೊಂಥರ ಮಸಾಲ ಲಾಲಿಪಾಪ್ ಫ್ರೆಂಡ್ಸ್. ನೀವೇನಾರ ಟ್ರೈ ಮಾಡಿದ್ರೆ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಸ್ಕಿಪ್ ಮಾಡಿಬಿಡ್ರಿ, ಇವಿಷ್ಟರಲ್ಲೇ ಮಾಡಿರಿ, ಅದು ಸಕ್ಕತ್ ಟೇಸ್ಟ್ ಇರ್ತೈತೆ. ಇದಕ್ಕೆ ಜೊತೆಗೆ ಹಸಿಮೆಣಸಿಕಾಯಿ ಹಾಕೋಬೋದು ಫ್ರೆಂಡ್ಸ್, ಆದರೆ ನಾನು ಸ್ಕಿಪ್ ಮಾಡ್ತಿದ್ದೀನಿ, ಹಾಕೋತಾ ಇಲ್ಲ. ಮತ್ತು ಇದನ್ನು ಕುಟಾನಿಲಿ ಕುಟ್ಟಿ ನಾವು ಕೈಯಿಂದ ಪುಡಿ ಮಾಡಿದ್ರೆ ಟೇಸ್ಟ್ ಬರೋದು ಫ್ರೆಂಡ್ಸ್. ಮಿಕ್ಸಿಗೆ ಹಾಕಿದ್ರೆ ಚೆನ್ನಾಗಿರಲ್ಲ. ಮೊದಲು ಜೀರಿಗೆ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೋಬೇಕು. ಇದು ಫ್ಲೇವರ್ ಸಕ್ಕತ್ತಾಗಿರ್ತೈತಿ ತಿನ್ನಬೇಕಾದ್ರೆ. ಆಮೇಲೆ ಬೆಳ್ಳುಳ್ಳಿ, ಇದನ್ನ ನಾನು ಹಾಕೊಳ್ತಾ ಇರೋದು ಮಸಾಲೆ ಥರ ಫ್ರೆಂಡ್ಸ್. ಹಾಗಾಗಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಸ್ಕಿಪ್ ಮಾಡಿಬಿಡಿ, ಯಾರು ಟೇಸ್ಟಾಗಿ ಮಾಡ್ಕೋಬೇಕು ಅಂದರೆ. ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಪೇಸ್ಟ್ ಆದಮೇಲೆ ಆಮೇಲೆ ಬೆಲ್ಲ, ಉಪ್ಪು, ಖಾರ ಮತ್ತು ಹುಣಸೆಹಣ್ಣು ಇವಿಷ್ಟನ್ನು ಮಿಕ್ಸ್ ಮಾಡಿ ಜಜ್ಕೋಬೇಕು ಫ್ರೆಂಡ್ಸ್. ಫುಲ್ಲು ಮಿಕ್ಸ್ ಆಗಬೇಕು ಎಲ್ಲ ಕಡೆ. ಬೆಳ್ಳುಳ್ಳಿ ಆಗಲಿ ಕೊತ್ತಂಬರಿ ಸೊಪ್ಪಾಗಲಿ ಸಪ್ರೇಟ್ ಕಾಣಿಸ್ಬಾರ್ದು, ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗಿಬಿಡ್ಬೇಕು. ಬೆಲ್ಲ ಇಲ್ಲಾಂದರೆ ಸಕ್ಕರೆ ಜೊತೆನೂ ಈ ಥರ ಮಾಡ್ಕೊಂಡು ತಿನ್ನಿರಿ ಫ್ರೆಂಡ್ಸ್, ಅದು ಚೆನ್ನಾಗಿರ್ತೈತೆ. ಏನೂ ಇಲ್ಲ ಅಂದರೆ ಬರೀ ಹುಣಸೆಹಣ್ಣು ಬೆಲ್ಲ ಚೆನ್ನಾಗಿ ಜಜ್ಜಿಬಿಟ್ಟು ತಿನ್ನೋಡ್ರಿ ಫ್ರೆಂಡ್ಸ್, ಅದು ಹೆವಿ ಸ್ವೀಟ್ ಇರ್ತೈತೆ. ಕಪ್ಪು ಹುಣಸೆಹಣ್ಣಲ್ಲಿ ಮಾಡಿದ್ರೆ ಅದು ಟೇಸ್ಟೇ ಬೇರೆ ಫ್ರೆಂಡ್ಸ್. ಹಳೆ ಹುಣಸೆಹಣ್ಣಲ್ಲ ಚೆನ್ನಾಗಿ ಟೇಸ್ಟ್ ಬರ್ತೈತೆ, ಅದಕ್ಕೆ ಇದರಲ್ಲೇ ಮಾಡಿಕೊಂಡೆ ನಾನು. ಇದನ್ನು ಹಂಗೆ ತಿನ್ನಬಾರ್ದು ಫ್ರೆಂಡ್ಸ್, ಪರ್ಕೆ ಕಡ್ಡಿಗೆ ಸಿಕ್ಸ್ಕೊಂಡೇ ತಿನ್ನಬೇಕು. ಆವಾಗಲೇ ನಾವು 90s ಕಿಡ್ಸ್ ಅಂತ ಅನ್ನಿಸ್ಕೊಳ್ಳೋದು. ಇಂಥವನ್ನೆಲ್ಲ ಶಿವ ಇಲ್ದಿರೋ ಟೈಮಲ್ಲೇ ಮಾಡ್ಕೊಂಡು ತಿನ್ಬೇಕು ಫ್ರೆಂಡ್ಸ್, ಇದ್ರೆ ತಿನ್ನೋಕ್ಕೆ ಬಿಡಲ್ಲ. ಇಟ್ಟಿಲ್ವೇ ಅನ್ನ ಇಲ್ವೇ ತಿನ್ನೋಕ್ಕೆ ಅಂತಿದ್ದೆ, ಇತ್ತಿದ್ರೆ ಲೆಸ್ ಟೇಸ್ಟ್ ಇತ್ತು ಫ್ರೆಂಡ್ಸ್. ಅವಾಗಲಿಂದ ಬಾಯಲ್ಲಿ ನೀರು ಬರ್ತೀವಿ. ಸ್ವೀಟು, ಉಪ್ಪು, ಖಾರ ಎಲ್ಲ ಕರೆಕ್ಟಾಗೈತೆ. ದಿಸ್ ಈಸ್ ಕಾಲ್ಡ್ ಲಾಲಿಪಾಪ್. ನೀನು ತಿನ್ನಂಗಿಲ್ಲ ಟಾಮು. ಈಗ ಟೈಮ್ ಅದು 7 ಗಂಟೆ ಫ್ರೆಂಡ್ಸ್. ಶಿವ ಫೋನ್ ಮಾಡಿಬಿಟ್ಟು ಮುದ್ದೆ ಸಾರು ಮಾಡಿ ತಿಂತೀನಿ ಅಂದ ತಕ್ಷಣ ಫುಲ್ಲು ಖುಷಿಯಾಗಿ ಇರೋ ಬರೋ ತರಕಾರಿಗಳೆಲ್ಲವೇ ಎಲ್ಲ ಹಾಕ್ಬಿಟ್ಟು ಮಾಡೋಣ ಅಂದ್ಬಿಟ್ಟು ಅಡುಗೆಗೆ ಬೇಳೆ ಬೇಯಿಸಿದ್ದೀನಿ. ಟೊಮೊಟೊ ಇಲ್ಲ, ಹಾಗಾಗಿ ಹುಣಸೆ ರಸ ನೆನೆಸಿದ್ದೀನಿ ಫ್ರೆಂಡ್ಸ್. ಫೈನಲಿ 10 ದಿನದ ನಂತರ ನನ್ನ ಗಂಡ ಊಟ ಮಾಡ್ತೀನಿ ಅಂತಿದೆ ಫ್ರೆಂಡ್ಸ್. ಮುದ್ದೆ ಮಾಡೋದಿದೆ, ಖಾರ ಕಮ್ಮಿ ಹಾಕ್ಬಿಟ್ಟು ಬೇಳೆ ತರಕಾರಿ ಸಾರು ಮುದ್ದೆ ಮಾಡ್ತೀನಿ ಫ್ರೆಂಡ್ಸ್. ಮುದ್ದೆ ಕಟ್ಟಿದ ತಕ್ಷಣ ಬಂದೆ. ಆ ಚಿಕ್ಕ ಸಿಲಿಂಡ್ರಲ್ಲಿ ನೀರು ಕಾಯಿಸೋಣ ಅಂದ್ಬಿಟ್ಟು ಹತ್ಸಿ ಹೊಂಟೇ ಇಲ್ಲ. ನಿನಗೇನು ತರಲ್ಲ ಬಾರೋ ಟಾಮು, ನಾನು ಒಬ್ಬಳೇ ತರೋದು. ನಿನಗೆ ಓವರ್ ಬಿಲ್ಡಪ್ ಕೊಡಬೇಡ ಅಲ್ಲಿ. ಕದೈತೆ. ಒಗ್ಗರಣೆ ಹಾಕೋಕ್ಕೂ ಮುಂಚೆ ಸ್ವಲ್ಪ ಸಾರು ಸೈಡ್ಗೆ ಎತ್ಕೊಂಡು ನಾನು ಇನ್ನೊಂದು ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಂಡು ಆಮೇಲೆ ಕಾಯಿಸ್ಕೊಂಡು ಆಮೇಲೆ ಒಗ್ಗರಣೆ ಹಾಕ್ತೀನಿ. ಟೊಮೊಟೊ ಇಲ್ಲ, ಅದು ಮಿಸ್ಸಿಂಗು. ತಗೊಳ್ಳಿ ನಿಮ್ಮ ಮುದ್ದೆ ಸಾರು, ಬಿಸಿನೀರು ಕಾಯಿಸಿ ಎತ್ಕೊಬತ್ತೀನಿ. ಖಾರ ಕಮ್ಮಿ ಹಾಕ್ಬಿಟ್ಟು ಮಾಡಿರೋದು, ಏನು ಮಾಡೋಕ್ಕಾಗಲ್ಲ, ತಿನ್ನು ಅಡ್ಜಸ್ಟ್ ಮಾಡ್ಕೊಂಡು. ಹಾಂ, ಹೆಂಗೈತೆ ಟೇಸ್ಟು? ತರಕಾರಿ ಮಾತ್ರ ಒಂದು ವೇಸ್ಟ್ ಮಾಡಬೇಡ, ಎಲ್ಲ ಹೆಲ್ದಿ ತರಕಾರಿನೇ ಅದು. ಅವನು ನೀನೇನೋ ತಂದಿದ್ಯಾ ಅಂದ್ಬಿಟ್ಟು ಕುಣಿತವನೆ. ಮೊಟ್ಟೆ ಒಬ್ಬ ಟೊಮೊಟೊ ಸಾರ್ಗಿಲ್ಲ. ಎಷ್ಟಿದು? 80 ರೂಪಾಯಿ. ಎಷ್ಟು ಕೆಜಿ? 3 ಕೆಜಿನಾ? 5 ಕೆಜಿ 100 ರೂಪಾಯಿ. ತಮ್ಮಗನ್ಗೆ ಮೊಟ್ಟೆ ಸಿಕ್ತು. ಅಕ್ಷತೆ ಮಾಡಿ ಏನಕ್ಕೆ ಅಂದರೆ ರಾಯರ್ದು ಆಗದ್ಬಿಟ್ಟು ನಂಗು ಏನಾಗಲ್ಲ, ಅನುಮಾನ ಪಡಬೇಡ ಅಪ್ಪಿ, ದೇವ್ರ ಪ್ರಸಾದದಲ್ಲಿ. ಅದಕ್ಕೆ ನನಗಾಗಲ್ಲ. ಅದು ರಾಯರ ದೇವಸ್ಥಾನದಲ್ಲಿ ಕೊಡೋದು ಪ್ರಸಾದ, ಅದೇನೆ ಮೇನು ಅಲ್ಲ ಫ್ರೆಂಡ್ಸ್. ಇವತ್ತು ಇದು ಪ್ರಸಾದನೂ ಮಾಡಿಸಿದ್ರು, ಗುರುವಾರ ಮಾಡಿಸ್ತಾರೆ ಅನ್ಸುತ್ತೆ ಫ್ರೆಂಡ್ಸ್. ನಾನು ಇದೇ ಫಸ್ಟ್ ಟೈಮ್ ಅಲ್ಲಿ ಊಟ ಮಾಡಿದ್ದು. ಅಪ್ಪಿ ಪಾಯಸ, ಪಲಾವು, ಅನ್ನ ಸಾಂಬಾರು, ಮೊಸರನ್ನ ಸಖತ್ತಾಗಿತ್ತು ಫ್ರೆಂಡ್ಸ್. ಅನ್ನ ಸಾಂಬಾರು, ಮೊಸರನ್ನ ನಾನು ತಿಂದಿಲ್ಲ, ಮನೇಲಿ ತಿಂದಿದ್ದಲ್ಲ. ಅನ್ನ ಸಾಂಬಾರು ಸೂಪರಾಗಿತ್ತು.
24ಕ್ಕೆ ರಾಯರ ಜಯಂತಿ ಐತೆ ಫ್ರೆಂಡ್ಸ್, ಅವತ್ತು ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಏನಾಗ್ತಿತ್ತು. ರಾಮು ಫೇವ್ರೆಟ್ ಆಮ್ಲೆಟ್ ಅಂಡ್ ರೈಸ್. ಆಚೆ ಬನ್ನಿ ಸರ್. ಆಯಿತು ತಿನ್ನಪ್ಪ, ತಿನ್ನು. ಬೆಳಗ್ಗೆ ಇಡ್ಲಿಗೆ ನೆನೆಸ್ಬಿಟ್ಟು ಹೋಗಿದ್ದೆ ಫ್ರೆಂಡ್ಸ್. ಅಕ್ಕಿ, ಮೆಂತೆ, ಉದ್ದಿನಕಾಳು, ಕಡಲೆಕಾಳು. ದೋಸೆಗೆ ನೆನೆಸೋದನ್ನೇ ಇಡ್ಲಿಗೂ ಮಾಡೋದು ಫ್ರೆಂಡ್ಸ್ ನಾನು. ಜೊತೆಗೆ ಅರ್ಧ ಕಪ್ ಅನ್ನ. ಇಷ್ಟು ರುಬ್ಬಿಟ್ಬಿಟ್ರೆ ಬೆಳಗ್ಗೆಗೆ ಇಡ್ಲಿ. ಇವತ್ತು ಯಾರ್ದು ವಿಶ್ ಇಲ್ಲ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾಳೆ ಬೆಳಗ್ಗೆಯಿಂದ ಸಿಗ್ತೀನಿ. ಬಾಯ್ ಬಾಯ್, ಗುಡ್ ನೈಟ್ ಫ್ರೆಂಡ್ಸ್.